ಸರ್ಪಭೂಷಣ ಶಿವಯೋಗಿಗಳು ರಚಿಸಿದಂತ ಸಂಸ್ಕೃತ ಭಾಷೆಯ ಜ್ಞಾನ ಶತಕ ಎನ್ನುವ ಗ್ರಂಥದ 70ನೇ ಸೂತ್ರ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ನಿನ್ನೆಯ ಶ್ಲೋಕದಲ್ಲಿ ಬಹು ಸುಂದರವಾಗಿ ಎಲ್ಲರಿಗೆ ಅರ್ಥವಾಗುವಂತ ಉಪದೇಶವನ್ನ ಶ್ಲೋಕದಲ್ಲಿ ಉಪದೇಶಿಸಿ ಜ್ಞಾನಿಗೆ ಕರ್ಮ ಮತ್ತು ಉಪಾಸನಗಳ ವಿಧಿಗಳು ನೇಮಗಳು ಇಲ್ಲ, ಆದರೆ ಪೂರ್ವ ಸಾಧನೆಗಳು ಬುದ್ಧಿಯ ಶುದ್ಧತೆಗಾಗಿ ವಿನಃ ಆ ಮುಕ್ತ ಸ್ವರೂಪನಾದ ತನ್ನ ಸಾಕ್ಷಿಗೆ ಅದರ ಅವಶ್ಯಕತೆ ಇಲ್ಲ ಅಂತ ಹೇಳಿ ಇಷ್ಟು ಹೇಳಿದ ಮೇಲೆ ಜ್ಞಾನಿಗೆ ಅದರ ಹಿಂದಿನ ಶ್ಲೋಕದಲ್ಲಿ ಸತಿ ಪತಿ ಮಿತ್ರ ಪುತ್ರಾದಿಗಳ ಸಂಬಂಧ ಇಲ್ಲ, ಅವೆಲ್ಲವೂ ಯಾರಿಗೆ ಸಂಬಂಧವೆಂದರೆ ಶರೀರಕ್ಕೆ ಸಂಬಂಧವಿನೇ, ಆತ್ಮನಿಗೆ ಸಂಬಂಧವಿಲ್ಲ. ಹೋಗಲಿ, ಯಾವ ಮಂತ್ರಾದಿಗಳು ಅಥವಾ ತಂತ್ರಗಳು ತಪಸ್ಸುಗಳು ನವವಿಧ ಭಕ್ತಿಗಳು ವೈರಾಗ್ಯ ರಾಗ ಅನ್ನುವಂಥದ್ದು ಏನಾದರೂ ಪಡೆಯಬೇಕು ಬಿಡಬೇಕು ಅನ್ನುವಂಥದ್ದು ಅದು ಆದರೂ ಯಾರಿಗೆ ಸಂಬಂಧ ಅಂದ್ರೆ ಅದು ಆತ್ಮನಿಗೆ ಸಂಬಂಧವಲ್ಲ, ಅದು ಬುದ್ಧಿಗೆ ಸಂಬಂಧ ಅಂತ ಹೇಳಿದ್ರು. ಕೊನೆಗೆ ಪ್ರಶ್ನೆಯನ್ನ ಮಾಡ್ತಾರ, ಯಾವೂ ಕೂಡ ಆತ್ಮನಿಗೆ ಸಂಬಂಧ ಇಲ್ಲ, ಆದರೆ ಆತ್ಮನ ಸಂಬಂಧವನ್ನ ಬಿಟ್ಟು ಯಾವೂ ತೋರಲಿಕ್ಕೆ ಸಾಧ್ಯವಿಲ್ಲ. ಕಾರಣ ಇದಕ್ಕೆ ಮಣಿಗಣ ಸೂತ್ರದಂತೆ ಅಂತ ವಚನಕಾರರು ಹೇಳುವ ಒಂದು ವಚನ. ಮಣಿ ಅಂದರೆ ಹಲವು ಮಣಿಗಳು, ಹಲವು ಮಣಿಗಳು ಕೂಡಿದಾಗ ಅದಕ್ಕೆ ಗಣ ಅಂತ ಕರೆದ್ರು. ಗಣ ಅಂದ್ರೆ ಗುಂಪು ಅಂದ್ರೆ ರಾಶಿ ಅಂದ್ರೆ ಈ ಶಬ್ದಗಳು ಬೇರೆ ಬೇರೆ ವಿನಃ ಅರ್ಥ ಒಂದೇ. ಅನಂತ ಮಣಿಗಳನ್ನ ಸೇರಿಸಿದಂತ ಒಂದು ಸರವನ್ನ ಹಾರವನ್ನ ಕೊಳ್ಳಲ್ಲಿ ಹಾಕಿಕೊಂಡಾಗ ಅದರಲ್ಲಿ ಮಣಿಗಳು ಗುಂಪೇ ಇದೆ, ಮಣಿಗಳ ರಾಶಿನೇ ಇದೆ. ಆದರೆ ಅದರ ಒಳಗೆ ಒಂದು ಸೂತ್ರದ ದಾರ ಅನ್ನುವಂಥದ್ದು ಇದೆ. ಅದಕ್ಕೆ ಏನು ಹೇಳ್ತೇವಂದ್ರೆ ಸೂತ್ರದಾರ. ದಾರದ ಆಧಾರದಲ್ಲೇ ಮಣಿಗಳು ಕಾಣುತ್ತವೆ ವಿನಃ ಮಣಿಗಳು ಇರಬೇಕಾದರೆ ಅದರ ಒಳಗೆ ಕಾಣದೇ ಇರುವಂತ ಒಂದು ಸೂತ್ರದ ದಾರ ಇರಲೇಬೇಕು. ಹೌದಿಲ್ಲ? ದಾರ ಇದ್ದಿಲ್ಲಂದ್ರೆ
ಯಾವುದೇ ಮಣಿಗಳು ಯಾವುದೇ ರೂಪದ್ದು ಯಾವುದೇ ಆಕಾರವಾದರೂ ಕೂಡ ದಾನದ ಆಧಾರವಿಲ್ಲದೆ ಮಣಿಗಳು ಇರಲಿಕ್ಕೂ ಸಾಧ್ಯವಿಲ್ಲ. ಸರಮಾಲೆಯಾಗಿ ತೋರಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಸೂತ್ರದ ದಾರ ಕಣ್ಣಿಗೆ ಕಾಣುವುದಿಲ್ಲ. ಆ ದಾರದ ಆಧಾರದಲ್ಲಿರುವಂತ ಮಣಿಗಳು ಮಾತ್ರ ಕಾಣುತ್ತವೆ. ಮಣಿಗಳು ಕಂಡರೂ ಕೂಡ ಅದರಲ್ಲಿ ಸೂತ್ರದ ದಾರ ಇದೆ ಅಂತ ಅನುಭವ ಇದ್ದು, ಅದೇ ಪ್ರಕಾರವಾಗಿ ಆತ್ಮನಿಗೆ ಯಾವ ಸಂಬಂಧ ಇಲ್ಲ. ಆದರೆ ಆತ್ಮನ ಸಂಬಂಧ ಇಲ್ಲದೆ ಈ ಜಗತ್ತು ಇರಲಿಕ್ಕೆ ಬರುವುದಿಲ್ಲ, ಜಗತ್ತು ತೋರಲಿಕ್ಕೆ ಬರುವುದಿಲ್ಲ. ಇಂಥ ಆತ್ಮನಿಗೆ ನಮ್ಮ ಸ್ವರೂಪಕ್ಕೆ ಮುಕ್ತಿಯ ಸಂಬಂಧವಾದರೂ ಇದೆಯೋ ಅಥವಾ ಇಲ್ಲವೋ ಅನ್ನುವಂತ ನಿರ್ಣಯ ಅವತಾರಿಕೆಯ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ಕೊಡುವ ಉಪದೇಶವನ್ನ ಈ ಒಂದು 70ನೇ ಶ್ಲೋಕದಲ್ಲಿ ಜ್ಞಾನಿಗೆ ಪುಣ್ಯ ಮತ್ತು ಪಾಪಗಳೇ ಇಲ್ಲ. ಕಾರಣ ಸ್ನೇಹ ಕಿಂಚಿತ ಅಪವಿತ್ರ ಶುಚಿತ ಚ ಉಪಾಸನಾ ಉಪಾಸ್ಯತ ಸ್ವರ್ಗ ಅಧೋಗತಿತ ನಿಷೇಧ ವಿದಿತ ತತ್ ತಮ್ಮ ಚ ದೃಗ್ಧು ದೃಶ್ಯತ ಅವಿದ್ಯಾ ವಿಸ್ಮೃತಿತ ಅಪವರ್ಗ ಭವತ ಮಾಯಾ ಪರಬ್ರಹ್ಮ ಸರ್ವಂ ದ್ವಂದ್ವಂ ಇದಂ ಮನಃ ವಿಕೃತಿಜಂ ಯ ಅನ್ಯತಯೋ ಸ ಅಸ್ಮಿ ಅಹಂ. ಕಿಲ್ಬಿಷಿತ ಅಂದ್ರೆ ನಾವು ಮಾಡಿದಂಥ ಅಥವಾ ಮಾಡುವಂತ ಪುಣ್ಯ ಮತ್ತು ಪಾಪ ಅಂತ. ಮತ್ತು ಪವಿತ್ರ ಅಪವಿತ್ರ ಅಂತ ಎರಡು. ಪವಿತ್ರ ಅಂದ್ರೆ ಶುದ್ಧವಾದದ್ದು, ಅಪವಿತ್ರ ಅಂದ್ರೆ ಅಶುದ್ಧವಾದದ್ದು. ಅನುಷ್ಠಾನಾಂತೇಶಗಳು ಅಂದ್ರೆ ಸ್ವರ್ಗ ನರಕಗಳು. ಇದನ್ನ ವಿಧಿ ಅಂದ್ರೆ ನಿಷೇಧ ಅಂದ್ರೆ ನಿಷೇಧ ಅಂದರೆ ಬಿಡುವುದು, ವಿಧಿ ಅಂದ್ರೆ ಮಾಡುವುದು. ಯಾವಾಗ ಮನುಷ್ಯ ಪಾಪ ಮತ್ತು ಪುಣ್ಯಗಳು ಅಂತ ಎರಡು ಇದ್ದಾಗ ಆ ಪುಣ್ಯ ಕಾರ್ಯಗಳನ್ನೇ ಮಾಡುವುದು, ಪಾಪಗಳನ್ನ ತೊರೆಯುವುದು. ಈ ಪವಿತ್ರ ಅಪವಿತ್ರವಾದಂಥವು ಸ್ಮಶಾನ ನಮ್ಮ ದೃಷ್ಟಿಯಲ್ಲಿ ಅಪವಿತ್ರ. ಯಾಕೆಂದರೆ ಸತ್ತ ಹೆಣಗಳ ರಾಶಿಯೇ ಆ ಸ್ಮಶಾನದಲ್ಲಿ ಇರುವುದರಿಂದ ಅದು ಅಪವಿತ್ರ. ದೇಗುಲಗಳು ಪವಿತ್ರ. ಹೀಗೆ ನರಕ ಅನ್ನುವಂಥದ್ದು ಇದು
ಪಾಪಿಗಳಿಗೋಸ್ಕರವಾಗಿ ನಿರ್ಮಿಸಿದಂತ ಒಂದು ಲೋಕ. ಸ್ವರ್ಗ ಅನ್ನುವಂಥದ್ದು ಪುಣ್ಯ ಮಾಡಿದವರಿಗೆ ವಾಸ ಮಾಡಲು ನಿರ್ಮಾಣ ಮಾಡಿದಂತ ಒಂದು ಲೋಕ. ಈ ತತ್ವ ಪದಗಳು ಮತ್ತು ಆ ಸಾಕ್ಷಿ ಸಾಕ್ಷಾತ್ವಗಳು, ಅರಿವು ಮರಿವೆಗಳು, ಬಂಧ ಮೋಕ್ಷಗಳು ಮತ್ತು ಮಾಯ ಮತ್ತು ಪರಬ್ರಹ್ಮ. ಜಗತ್ತು ಹೇಗೆ ತೋರುತ್ತದೆ ಅಂದರೆ ಅದು ಮಾಯೆ. ಮಾಯೆಯಲ್ಲಿ ಪರಬ್ರಹ್ಮ ಆಶ್ರಯವನ್ನ ಪಡೆದ ಈ ಮಾಯೆಗೆ ಸ್ವ ಆಶ್ರಯವಾದಂತ ಶಕ್ತಿ ಸಾಮರ್ಥ್ಯ ಇಲ್ಲ. ಪರಬ್ರಹ್ಮನ ಆಶ್ರಯದಲ್ಲಿ ಮಾಯಾದಂತ ಹೇಳಿದಲ್ಲ, ದಾರದ ಆಶ್ರಯದಲ್ಲಿ ಮನೆಗಳಿದ್ದಂತೆ ಪರಬ್ರಹ್ಮನ ಆಶ್ರಯದಲ್ಲಿ ಮಾಯಾದ. ಆ ಮಾಯೆಯ ಅವಿದ್ಯಾ ಕಾರಣದಿಂದ ಅನಂತ ರೀತಿಯಾಗಿ ಭಿನ್ನ ಭಿನ್ನವಾಗಿ ಭೇದ ಭೇದವಾಗಿ ಶ್ರೇಷ್ಠ ಮಾಡಿದ್ದು ಮಾಯೆ, ಕನಿಷ್ಠವಾಗಿ ಮಾಡಿದ್ದು ಮಾಯೆ. ಪಾಪವನ್ನ ಮಾಡಲಿಕ್ಕೆ ಮಾಯೇ ಕಾರಣ, ಪುಣ್ಯವನ್ನ ಮಾಡಲಿಕ್ಕೆ ಆ ಒಂದು ಮಾಯೇ ಕಾರಣ. ಯಾಕೆಂದರೆ ಈ ಮೊದಲಾದ ಸಮಸ್ತ ಭೇದಗಳು ಯಾರಿಗೆ ಸಂಬಂಧ ಅಂದ್ರೆ ಅಲ್ಲಿ ಶಾರೀರಿಕ ಸಂಬಂಧವಿದ್ದಂತೆ, ಮನಸ್ಸು ಬುದ್ಧಿಗೆ ಸಂಬಂಧವಿದ್ದಂತೆ, ಪಾಪ ಪುಣ್ಯಗಳು ಮನಸ್ಸಿಗೆ ಸಂಬಂಧವಿದೆ. ಈ ದ್ವಂದ್ವಗಳಿಗೆ ಬೇರೆಯಾದವನು ಯಾವನು ಅವನೇ ನಾನಾಗಿರುವನು. ನಾವು ಎಲ್ಲಕ್ಕೂ ಸಾಕ್ಷಿಯಾಗಿ ಬೇರೆಯಾಗಿ ಇರುವಂತ ಆ ಪರಮಾತ್ಮನೇ ನಾನು ಆಗಿರುವ. ಇವಾಗ ವಿಚಾರವನ್ನ ಮಾಡ್ತಾ ಮಾಡ್ತಾ ಹೋದಂತೆಲ್ಲ ಪರಮಾತ್ಮನಿಗೆ ಎಂದು ಬಂಧ ಆಗಿಲ್ಲ. ಯಾಕಾಗಿಲ್ಲ ಅಂದ್ರೆ ಆ ಒಂದು ಜನನ ಮತ್ತು ಮರಣದಲ್ಲಿ ಕೂಡಿದವನು ಅಲ್ಲ ಆ ಪರಮಾತ್ಮ. ಅವನ ಸಾಕ್ಷಿಯಲ್ಲೇ ಜನನ ಮರಣ ನಡೆದು ಹೋಗುತ್ತಾವೆ ವಿನಃ ಪರಮಾತ್ಮ ನಡೆಯುವವನು ಅಲ್ಲ, ಹೋಗುವವನು ಅಲ್ಲ. ಇವು ನಾನು ಹೋಗುವವನು, ನಾನು ಬರುವವನು ಅನ್ನುವಂತ ಮನೋವಿಕಾರದ ಮನಸ್ಸಿನ ವಿಕೃತಿಯಿಂದ ಹುಟ್ಟಿದ ಭೇದಗಳು. ಕಾರಣ ನಾಮ ರೂಪಗಳನ್ನು ಹಿಡಿದುಕೊಂಡು ಪ್ರತ್ಯಕ್ಷ ಪರೋಕ್ಷ ವ್ಯವಹಾರಕ್ಕೊಳಪಟ್ಟ ಸಮಸ್ತ ಭೇದಗಳೆಲ್ಲವೂ ಮನೋವಿಕಾರದಿಂದೇ ಹುಟ್ಟಿರುತ್ತವೆ. ಕಾರಣ ನಾಮ ರೂಪಗಳನ್ನೇ ನಾವು ತಿಳಿದುಕೊಂಡು ಅವುಗಳನ್ನೇ ಅರಿತುಕೊಂಡು ಪ್ರತ್ಯಕ್ಷ ಅಂದ್ರೆ ಕಾಣುವುದು, ಅಪರೋಕ್ಷ ಅಂದ್ರೆ ಕಾಣದೇ ಇರುವ ವ್ಯಾಪಾರಕ್ಕೆ ಒಳಪಟ್ಟ
ಸಮಸ್ತ ಭೇದಗಳೆಲ್ಲವೂ ಮನಸ್ಸಿನಿಂದ ಹುಟ್ಟಿರುತ್ತವೆ. ಕಾರಣ ಆತ್ಮನಿಂದ ಹುಟ್ಟಿದಂಥವು ಇವು ಅಲ್ಲ. ನಾನು ಪುಣ್ಯ ಪಾಪಗಳು ಮತ್ತ ಕಾರ್ಯಗಳಲ್ಲಿ ಪ್ರವರ್ತಿಸುತ್ತೇನೆ ಎಂದು ಸಂಕಲ್ಪಿಸಿಕೊಳ್ಳುವುದು ಮನಸ್ಸಿನ ಕೆಲಸವಾಗಿರುತ್ತದೆ. ನಾನು ಪುಣ್ಯ ಪಾಪಗಳು ಮತ್ತು ಆ ಕಾರ್ಯಗಳಲ್ಲಿ ಪ್ರವೇಶ ಮಾಡಿದ್ದಾದರೆ ಆ ಪ್ರವೇಶ ದ್ವಾರದಿಂದ ಪಾಪದ ಕಾರ್ಯಗಳನ್ನ ಪಾಪವನ್ನು ಮಾಡಿ ನರಕಕ್ಕೆ ಹೋಗುವುದು, ಪುಣ್ಯ ಕಾರ್ಯಗಳ ಸಂಕಲ್ಪವನ್ನ ಬಯಸಿ ಸ್ವರ್ಗಲೋಕಕ್ಕೆ ಹೋಗುವುದು, ಇದು ಯಾರ ಕೆಲಸ ಅಂದ್ರೆ ಮನಸ್ಸಿನ ಕೆಲಸವಾಗಿರುತ್ತದೆ. ಮನಸ್ಸಿನ ಸಂಕಲ್ಪ. ಮೊದಲೇ ಹೇಳಿದ ಹಾಗೆ ಮನಸ್ಸಿನ ಧರ್ಮ ಏನು ಅಂದ್ರೆ ಸದಾಕಾಲ ಸಂಕಲ್ಪ ಮತ್ತು ವಿಕಲ್ಪವನ್ನು ಮಾಡುವುದು. ತಾನಾಗಿಯೇ ಅದರಲ್ಲಿ ಸಂಕಲ್ಪ ಶಕ್ತಿಯನ್ನ ಭಾವಿಸಿ ಆ ಕಾರ್ಯವನ್ನು ಮಾಡಿ ನನಗೆ ಪುಣ್ಯ ಪ್ರಾಪ್ತಿ ಆಯಿತು, ಆ ಪುಣ್ಯದಿಂದ ಸ್ವರ್ಗ ಲೋಕದ ಭೋಗ ನನಗೆ ದೊರೆಯುವುದು ಅನ್ನುವಂತ ವಿಚಾರವನ್ನ ಮಾಡುವುದು, ಸಂಕಲ್ಪವನ್ನ ಮಾಡುವುದು ಮನೋವಿಚಾರ. ಕಾರಣ ಆ ಪುಣ್ಯ ಪಾಪ ಕಾರ್ಯಗಳಿಗೆ ತಕ್ಕ ಫಲಗಳಾದ ಸುಖ ದುಃಖವನ್ನು ನಾನು ಅನುಭವಿಸುತ್ತೇನೆ ಎಂದು ಮನಸ್ಸಿನ ಸಹ ಕೆಲಸವಾಗಿರುತ್ತದೆ. ಈ ಕೆಲವು ವ್ಯಕ್ತಿಗಳು ಕೆಲವು ಕಾರ್ಯಗಳನ್ನ ಮಾಡಿದಾಗ ಅದಕ್ಕೆ ಪ್ರಮಾಣ ರೂಪವಾಗಿ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರದೆಗೆ ಕೊಟ್ಟು ಕೆಟ್ಟೇನು ಎನಬೇಡ ಮುಂದೆ ತಾ ಕಟ್ಟಿಹದು ಭಕ್ತಿ ಸರ್ವಜ್ಞ ಅಂತ ಹೇಳಿ ಆ ಸರ್ವವನ್ನ ಬಲ್ಲಂತ ಸರ್ವಜ್ಞನ ಉಪದೇಶವನ್ನು ಕೇಳಿದಂತ ಎಷ್ಟೋ ಜನರು ಇವತ್ತು ಪುಣ್ಯ ಕಾರ್ಯಗಳಲ್ಲಿ ಪ್ರವೃತ್ತರಾಗಿ ಎಷ್ಟೋ ಪುಣ್ಯ ಸಂಪಾದನೆಯನ್ನ ಮಾಡಿದಂತ ಜೀವಿಗಳು ವರ್ತಮಾನ ಕಾಲದಲ್ಲಿ ಸಾಕಷ್ಟು ಜನ ಉಂಟು. ಅವ್ರು ಏನ್ ಹೇಳ್ತಾರ ಅಂದ್ರೆ ಸತ್ಯವಾದ ಒಂದು ಮಾತನ್ನ ಹೇಳ್ತಾರ. ಯಾರು ಪುಣ್ಯವನ್ನ ಮಾಡುತ್ತೀರೋ ಅವರಿಗೆ ಮುಂದಿನ ಜನ್ಮದಲ್ಲಿ ಉತ್ತಮವಾದ ಸುಖ ಭೋಗವನ್ನ ಸ್ವರ್ಗಲೋಕದ ವಾಸವನ್ನ ಅವರು ಪ್ರಾಪ್ತಿಯನ್ನ ಮಾಡಿಕೊಳ್ಳುತ್ತಾರೆ ಅಂತ ತಿಳ್ಕೊಂಡೆ ಆ ಕಾಲದಲ್ಲಿ ಪ್ರವೃತ್ತಿ ಆಗ್ತಾರೆ. ಯಾಕೆ ಮಾಡ್ತಾರೆ ಅಂದ್ರೆ ಇಷ್ಟು ಸತ್ಯ ಅಂತ ತಿಳಿದು ಮಾಡ್ತಾರೆ, ಇಲ್ಲಂತಲ್ಲ. ಆದರೆ ಇಲ್ಲಿ ಮನಸ್ಸಿನ ವಿಕಾರದಿಂದ ಹುಟ್ಟಿದವೇ ವಿನಃ ಆತ್ಮನಿಗೆ ಮನಸ್ಸು ಅನ್ನುವಂತ ಅಂತಃಕರಣದ
ಇತರದ ಸಾಧನೆಯ ಅವಶ್ಯಕತೆ ಇಲ್ಲ. ಆತ್ಮನಿಗೆ ಮನಸ್ಸು ಸಾಧನೆಯಲ್ಲ. ಆತ್ಮನನ್ನ ತಿಳಿಯಲಿಕ್ಕೆ ಮನೋ ಸಾಧನ ಆಗಬಹುದು ವಿನಃ ಮನಸ್ಸಿನ ಸಂಕಲ್ಪ ವಿಕಲ್ಪವನ್ನ ತಿಳಿಯಲಿಕ್ಕೆ ಆ ಪರಮಾತ್ಮನಿಗೆ ಯಾವುದೇ ಕಣ್ಣನ್ನು ನೋಡಲಿಕ್ಕೆ ಇನ್ನೊಂದು ಕಣ್ಣಿನ ಅವಶ್ಯಕತೆ ಒಳಗಡೆ ಇರುವಂತ ಪರಮಾತ್ಮನಿಗೆ ಬೇಕಿಲ್ಲ. ಕಿವಿಯ ಶಬ್ದವನ್ನ ಕೇಳಲಿಕ್ಕೆ ಪರಮಾತ್ಮನಿಗೆ ಇನ್ನೊಂದು ಕಿವಿಯ ಅವಶ್ಯಕತೆ ಇಲ್ಲ. ಹೇಗೆ ಪಂಚ ಜ್ಞಾನೇಂದ್ರಿಯಗಳು ಮನೋವಿಕಾರದಿಂದ ಸಂಕಲ್ಪವನ್ನ ಮಾಡಿ ಶಬ್ದ ಸ್ಪರ್ಶ ರೂಪ ರಸ ಗಂಧಾದಿ ಪಂಚ ವಿಷಯಗಳಲ್ಲಿ ಮನಸ್ಸು ಪ್ರವೃತ್ತಿಯಾಗುವುದು ಮನಸ್ಸಿನ ಸಂಕಲ್ಪವೇ ವಿನಃ ಮನಸ್ಸು ಬೇಕು ಅಂದಾಗ ಅದು ವಿಷಯಾದಿಗಳ ಕಡೆ ಹೋಗುವುದೇ ವಿನಃ ಆತ್ಮನು ಅಚಲನಿದ್ದ ಕಾರಣ ಸಕಲ ಇಂದ್ರಿಯಾದಿಗಳ ಧರ್ಮಗಳನ್ನ ತಿಳಿಯುವನು. ಆದ್ದರಿಂದ ಈ ಮನಸ್ಸಿನ ಸುಖ ದುಃಖಗಳನ್ನ ನಾನೇ ಅನುಭವಿಸುತ್ತೇನೆಂದು ಸಹ ತಿಳಿಯುವುದು ಇದು ಮನೋಧರ್ಮ, ಮನಸ್ಸಿನ ಧರ್ಮ. ಇಷ್ಟೇ ಅಲ್ಲ, ಇದು ಉಪಾಸ್ಯ ಮೂರ್ತಿಯು ನಾನು ಉಪಾಸನೆ ಮಾಡುವವನು ಎಂಬುದು ಮನೋವಿಕಾರ. ಮನಸ್ಸು ಒಂದೊಂದು ಸಲ ವಿಕಾರವಂತಾಗ್ತದೆ. ವಿಕಾರ ಅಂದ್ರೆ ವಿಕೃತಿ ಅಂದ್ರೆ ಒಂದೇ. ಅತ್ಯಂತ ದುಃಖವನ್ನ ಪಡುವಂತ ಸಂದರ್ಭದಲ್ಲಿ ಸುಖ ದುಃಖ ಈ ಶರೀರದಲ್ಲಿ ಯಾರಿಗೆ ಸೇರಬೇಕು ಅಂದ್ರೆ ಮನಸ್ಸಿಗೆ ಸುಖ ಮತ್ತು ದುಃಖವನ್ನ ಹೇಳಬೇಕು. ಕಾರಣ ಈ ಎರಡನ್ನ ಅನುಭವಿಸುವ ಧರ್ಮವೇ ಮನೋಧರ್ಮ. ಅದು ಒಂದೊಂದು ಸಲ ದುಃಖವನ್ನ ತಾಳಲಾರದೆ ದುಃಖವನ್ನ ತಡೆದುಕೊಳ್ಳೋದಕ್ಕೋಸ್ಕರವಾಗಿ ತನಗೆ ಇಷ್ಟವಾದಂತ ಭಕ್ತಿ ಇರುವಂತ ದೇವತಾ ಮೂರ್ತಿಯನ್ನು ಕುರಿತು ಆ ಮೂರ್ತಿಯ ಮುಂದೆ ಅನಂತ ರೀತಿಯ ತನ್ನ ಮನಸ್ಸಿನ ಭಾವನೆಗಳನ್ನ ಭಕ್ತಿಯಿಂದ ವ್ಯಕ್ತಪಡಿಸಿ ನಾನು ಉಪಾಸಕನು, ನೀನು ಉಪಾಸಕ ಅಂದ್ರೆ ನೀನು ದೇವನು, ನಾನು ಮಾನವನು. ನಾನು ದುಃಖದಿಂದ ಕೂಡಿದವನು, ಆ ದುಃಖವನ್ನ ಕಳೆಯುವ ಸಾಮರ್ಥ್ಯವುಳ್ಳವನು ನೀನು ಅಂತಾನೆ ತಿಳ್ಕೊಂಡು ಜಗತ್ತೆಲ್ಲವೂ ಕೂಡ ದೇವ ಭಾವನೆಯಿಂದ ಶ್ರದ್ಧೆ ಭಕ್ತಿಯಿಂದ ಯಾತಕ್ಕಾಗಿ ದೇವತಾ ಮೂರ್ತಿಗಳನ್ನ ಪೂಜಿಸಲು ದರ್ಶನ ಮಾಡಿಕೊಳ್ಳಲು ಜಗತ್ತಿನಲ್ಲಿ ಎಷ್ಟು ಜನ ಪ್ರಯತ್ನ ಮಾಡ್ತಾರಂದ್ರೆ ಅದಕ್ಕೆ ಕಾರಣ ಇದೆ. ದೇವತೆ ಅಥವಾ ದೇವರು ನೀನು ದೊಡ್ಡವನು.
ನಮಗೆ ಒದಗಿ ಬಂದಂತ ದುಃಖಗಳನ್ನ ಕಷ್ಟಗಳನ್ನ ಕಳೆಯುವಂತವನು ನೀನು ಅಂತ ಹೇಳಿ ಮಾನವನಾಗಿ ದೇವತೆಗಳ ಪೂಜೆಯನ್ನ ಉಪಾಸನೆಯನ್ನ ಭಕ್ತಿಯನ್ನ ಮಾಡುವವನು ಯಾರು ಅಂದ್ರೆ ಅದು ಕೂಡ ಮನಸ್ಸಿನ ವಿಕಾರವೇ, ಮನೋಧರ್ಮ. ಕಷ್ಟ, ಯಾಕಂದ್ರೆ ಅದಕ್ಕೆ ಸುಖ ದುಃಖವನ್ನ ಅನುಭವಿಸುವುದು ಮನಸ್ಸು. ಆತ್ಮನಿಗೆ ಸುಖನೂ ಇಲ್ಲ, ಆತ್ಮನಿಗೆ ದುಃಖನೂ ಇಲ್ಲ. ಯಾವಾಗ ದೇವರ ಕುರಿತು ಉಪಾಸನೆಯನ್ನ ನಾವು ಮಾಡ್ತೀವಂದ್ರೆ ಯಾರು ಆನಂದದಲ್ಲಿ ಇದ್ದಾಗ ಯಾವ ದೇವರನ್ನು ಕೂಡ ಕಣ್ಣೆತ್ತಿ ನೋಡುವುದಿಲ್ಲ. ಆರಾಮಿದ್ದಾಗ ಎಲ್ಲರದೇ ಆರಾಮು. ಇಷ್ಟೆಲ್ಲ ನಾವು ಕಷ್ಟಪಟ್ಟ ಮೇಲೆ, ನಾವು ದುಡಿದು ಸಂಪಾದನೆ ಮಾಡಿದ ಮೇಲೆ ಆ ಸಂಪಾದನೆಯಿಂದ ಪ್ರಾಪ್ತಿಯಾದಂತ ಧನನೇ ಇರಲಿ, ಬಂಗಾರನೇ ಇರಲಿ, ಇರಲಿ, ಅಥವಾ ಇನ್ನೊಂದು ಆದದ್ದು ಯಾರ ಪ್ರಯತ್ನದಿಂದ ಅಂದ್ರೆ ನನ್ನ ದುಡಿಮೆಯಿಂದ ಅಥವಾ ನನ್ನ ಬುದ್ಧಿವಂತಿಕೆಯಿಂದ ಇಷ್ಟೆಲ್ಲ ಮಾಡಿದ್ದೇನೆ ವಿನಃ ದೇವರೇನು ಕೊಡ್ತಾನ ಅನ್ನುವಂತ ವ್ಯಕ್ತಿಗಳು ಕೂಡ ಉಂಟು. ಮಹಾಜನಾರಿಲ್ಲಂತಲ್ಲ. ಅಂಥ ಅಹಂನಲ್ಲಿ ಅಹಂಕಾರದಲ್ಲಿ ಇರುವಂತ ವ್ಯಕ್ತಿಗೆ ಬರಲಾರದ ಬಡತನ ಪ್ರಾಪ್ತಿಯಾದರೆ, ಬಡತನ ಪ್ರಾಪ್ತಿಯಾದರೆ ಆವಾಗ ದೇವರ ಬಗ್ಗೆ ಕಲ್ಪನೆ ಬರ್ತದೆ. ಅವನು ಕೂಡ ಶೋಧನೆ ಮಾಡ್ತಾನ, ನಮ್ಗೆ ಎಷ್ಟು ಬಡತನ ಬಂತು, ಇಷ್ಟು ನಷ್ಟ ಆಯ್ತು, ಸಾಲಗಾರರ ಬಾಧೆ ತಾಳಲಾರದಷ್ಟು ಜಿಗುಪ್ಸ ಆಯ್ತು, ಇದಕ್ಕೆ ಪರಿಹಾರವೇನು, ಯಾತಕ್ಕಾಗಿ ಇಷ್ಟು ನಷ್ಟ ಆಯ್ತು ಅನ್ನುವಂತ ದೃಷ್ಟಿಯನ್ನು ಇಟ್ಟುಕೊಂಡು ಆತ ಜ್ಯೋತಿಷ್ಯ ಬಳಿಗೂ ಆದರೂ ಕೇಳಬಹುದು, ಅಥವಾ ದೇವರ ಬಳಿಗಾದರೂ ಹೋಗಬಹುದು. ಯಾವಾಗ ಅಂದಾಗ ಬಡತನ ಬಂದಾಗ. ಯಾಕೆ ಹೋದ್ನಮ್ಮ ಅಂದ್ರೆ ಮನಸ್ಸಿಗೆ ಸುಖ ಮತ್ತು ದುಃಖ ಎರಡನ್ನೂ ಅನುಭವಿಸುವುದು ಮನೋವಿಕಾರ. ಮನಸ್ಸಿನಲ್ಲಿ ನಾನು ಪ್ರಯತ್ನದಿಂದ ನನ್ನ ಬುದ್ಧಿಯಿಂದ ನಾನು ಸಾಧನೆ ಮಾಡಿದ ಶ್ರೀಮಂತಿಕೆಯಂತ ಆನಂದ ಪಟ್ಟಿದ್ದ ಅದೆಲ್ಲ ನಾಶ ಆದಾಗ ಮನಸ್ಸಿಗೆ ದುಃಖ ಆಯ್ತು ಮೇಡಮ್. ಅಂದ್ರೆ ಆನಂದವನ್ನ ಪಟ್ಟದ್ದು ಯಾವುದು? ಮನಸ್ಸೇ. ಅದೆಲ್ಲ ನಷ್ಟ ಆದಾಗ ದುಃಖ ಪಡುವುದು ಮನಸ್ಸೇ. ಆವಾಗ ಆ ಮನಸ್ಸು ಹೇಳ್ತಿತ್ತು, ಎಲ್ಲಿ ದೇವ, ಎಲ್ಲಿ ದೇವರು, ಎಲ್ಲವೂ ನನ್ನ ಪ್ರಯತ್ನವು ಅಂತಿತ್ತು. ಆದರೆ ಇವತ್ತು ದುಃಖವನ್ನ ತಾಳಲಾರದೆ ಭಗವಂತ ನೀನು ಇಲ್ಲದೆ ಜಗತ್ತಿನಲ್ಲಿ ಏನು ನಡೆಯುವುದಿಲ್ಲ, ಅದಕ್ಕಾಗಿ ನಿನ್ನ ಕೃಪೆ, ನಿನ್ನ ದಯೆ, ನಿನ್ನ ಕರುಣೆ ನನ್ನ ಮೇಲೆ ಇರಲಿ ಅಂತ ದೇವರ ಉಪಾಸನೆಯನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ತಾನು ದೇವರು ಇದ್ದಾನೆ ಅನ್ನುವಂತ ಭಾವದಿಂದ ಆ ದೇವನಿಗೆ ಸೇವಕನಾಗ್ತಾನೆ, ಸೇವಕನಾಗಲೇಬೇಕು. ಇದು ಹೇಗಿದೆ ಅಂದ್ರೆ
ಹಾವು ಕಚ್ಚಿದವರನ್ನು ಕೂಡ ಹಾವು ಕಚ್ಚಿದವರನ್ನು ಕೂಡ ಒಂದು ಸಮಯದಲ್ಲಿ ನುಡಿಸಬಹುದು ಓಂ ನಮಃ ಶಿವಾಯ ಎನ್ನುವ ಮಂತ್ರವನ್ನು. ಒಬ್ಬ ಎಂದೂ ನುಡಿಲಾರಂತ ವ್ಯಕ್ತಿ ಮಂತ್ರ ಅಂದ್ರೆ ಅಲಕ್ಷ್ಯವನ್ನ ಮಾಡುವಂತ ವ್ಯಕ್ತಿ ಒಂದು ದಿನ ಹಾವು ಕಚ್ಚಿತು, ನಾನು ಇನ್ನೇನು ಬದುಕೋದಿಲ್ಲ, ಸತ್ತೇ ಹೋಗುತ್ತೇನೆ ಅಂತ ನಿರ್ಣಯವಾದಾಗ ಆಪ್ತರಾದವರು ಬಂದು ಒಂದು ಮಾತನ್ನು ಹೇಳ್ತಾರೆ, ನೋಡು ಈ ವಿಷಯ ಇಳಿಬೇಕಾಗಿತ್ತು, ಅಥವಾ ನೀನು ಮಾಡಿದ ಪಾಪಗಳನ್ನ ಕಳೆದುಕೊಳ್ಳಬೇಕಾಗಿತ್ತು ಅಂದ್ರೆ ತಕ್ಷಣದಲ್ಲಿ ಒಂದು ಸಲ ಓಂ ನಮಃ ಶಿವಾಯ ಎನ್ನುವ ಮಹಾಮಂತ್ರವನ್ನ ಹೇಳುವಂದಾಗ ಎಂದೂ ಜೀವಮಾನದಲ್ಲಿ ಹೇಳಲಾರಂತವನು ಕೊನೆಯ ಹಾವು ಕಚ್ಚಿ ಸಾಯುವವನ ಬಾಯಿಯಲ್ಲಿ ಈ ಮಂತ್ರ ಹೇಳಂದ್ರೆ ಆ ಮಂತ್ರವನ್ನ ಒಂದು ಸಲ ಆದ್ರೂ ಕೂಡ ಅವನು ಹೇಳ್ತಾನೆ. ಹೌದಲ್ಲ? ಒಂದು ಸಲ ಆದ್ರೂ ಕೂಡ ಹೇಳ್ತಾನ, ಹೌದಲ್ಲ ಅನ್ನುವಂತ ಭಾವದಿಂದ. ಗರ ಬಡಿದವರನ್ನು ಕೂಡ ನುಡಿಸಬಹುದು ಒಂದು ಸಲವಾದರೂ ಮಹಾಮಂತ್ರವನ್ನು. ಎಚ್ಚರವಿದ್ದಂತ ಮನುಷ್ಯಲ್ಲ, ಎಚ್ಚರ ತಪ್ಪಿ ದೆವ್ವದಂತೆ, ಗರ ಅಂದ್ರೆ ದೆವ್ವ ಹಿಡಿದವರಂತ, ದೆವ್ವ ಹಿಡಿದಂತ ಭೂತದ ಬಾಯಿಯಲ್ಲೂ ಕೂಡ ಒಂದು ಸಲ ಆದರೂ ಈ ಮಂತ್ರವನ್ನ ಹೇಳಿಸಬಹುದು. ಹಾವು ಕಡಿದವನು ಕೂಡ ಹೇಳಿಸಬಹುದು. ಆದರೆ ಸಿರಿಗರ ಬಡಿದವನಿಗೆ ಒಂದು ಸಲವಾದರೂ ನುಡಿಸಲಾಗದು ಓಂ ನಮಃ ಶಿವಾಯ ಎನ್ನುವ ಮಂತ್ರವನ್ನು. ಏನ್ ಹೇಳಿದ್ರಮ್ಮ? ಸಿರಿಗರ ಅಂದ್ರೆ ಅಲ್ಲಿ ದೆವ್ವ ಹಿಡಿದವ, ನುಡಿಸಬಹುದು ಅವನ ಬಾಯಿ. ಹಣದ ಹಣದ ದೆವ್ವ ಬಡಿದಂತವನಿಗೆ ನೋಡಪ್ಪ, ಒಂದು ಸಲ ಆದ್ರೂ ಕೂಡ ಏನ್ ಕೆಲಸ ಕಾರ್ಯ ಅದು ಬೇಕು ಇದು ಬೇಕು ಅಂತ ಹೇಳ್ತಿದ್ದಿ, ಒಂದು ಸಲ ಆದ್ರೂ ಕೂಡ ಪರಮಾತ್ಮನ ಗುರುನಾಥನ ಮಂತ್ರವನ್ನ ನೀನು ನೀನು ಜಪಿಸು, ನೀನು ಪ್ರಾರಂಭಿಸು ಅಂದ್ರೆ ಅವನು ಹೇಳ್ತಾನ, ಇಲ್ಲ ಅದೆಲ್ಲ ಸರಿನೇ, ಆದರೆ ನನಗೆ ಕೇಳಲಿಕ್ಕೆ ಸಮಯದ ಅವಕಾಶ ಇಲ್ಲಂತ. ದೆವ್ವ ಬಡದಂತವನಿಗೂ ಅವಕಾಶ ಸಿಕ್ತು ನೋಡಮ್ಮ. ಹಾವುಗಳು ಸಾಯುವ ಸಂದರ್ಭದಲ್ಲಿ ಕೂಡ ಅವಕಾಶ ಸಿಕ್ತು ಅವನಿಗೆ, ಅನ್ಬೇಕು ಅಂತ ಭಾವ ಬಂತು. ಆದರೆ ಸಿರಿಗರ ಬಡಿದವನ ಬಾಯಲ್ಲಿ ನುಡಿಸಲಾಗದು ಒಂದು ಸಲ ಆದ್ರೂ ಹೇಳಂದ್ರೆ ನನಗೆ ವ್ಯವಹಾರ ಬಹಳ ಮುಖ್ಯ ಅದ. ಒಂದು ಸೆಕೆಂಡು, 2 ಸೆಕೆಂಡು, 5, 1 ನಿಮಿಷ, 2 ನಿಮಿಷ, 5 ನಿಮಿಷ ಸಮಯವನ್ನ ನಾನು ಈ ಮಂತ್ರ ಅನ್ನುವುದಕ್ಕೋಸ್ಕರವಾಗಿ, ಜಪಿಸೋಕೋಸ್ಕರವಾಗಿ ಸಮಯ ಕಳೆದರೆ
ಒಂದೊಂದು ನಿಮಿಷದಲ್ಲಿ ಬರುವಂತ ಎಷ್ಟೆಷ್ಟೋ ಸಾವಿರ ಲಾಭ ನಷ್ಟ ಆಗ್ತದ. ಮುಂದ ಸಮಯ ಸಿಕ್ಕಾಗ ನೋಡೋಣಂತ ಮುಂದೆನೆ ಹೋಗ್ಬಿಡ್ತಲ್ಲ. ಆದರೆ ಅಂಥವನು ಯಾವಾಗ ನುಡಿತಾನಂದ್ರೆ ಬಡತನವೆಂಬ ಮಂತ್ರವಾದಿಯು ಬೆಳಿಗ್ಗೆ ಬರಲು ಒಡನೆ ನುಡಿಯುವನು ಸೋಮಂತ್ರವಯ್ಯ ಅಂಗ. ಯಾವಾಗ ನುಡಿತನ ಅವನು ಬಡತನ ಸಂಪತ್ತೆಲ್ಲ ನಾಶ ಆಗಿ ಬಡತನ ಬಂದ ತಕ್ಷಣ ಆವಾಗ ಅವನಿಗೆ ಯಾರು ಹೇಳೋದು ಬೇಕಾಗಿಲ್ಲ. ಯಾರು ನೀನು ನುಡಿಯಂತ ಉಪದೇಶ ಮಾಡುವ ಅವಶ್ಯಕತೆ ಇಲ್ಲ. ಅವನು ತನ್ನ ಸ್ಥಿತಿಗೆ ತಾನೇ ಬಡತನ ಬಂದಾಗ ನುಡಿವನು, ಅವನು ಜಪಿಸುವನು ಸೋಮಂತ್ರವಣ್ಣ. ಈ ಎಲ್ಲಾ ವಿಚಾರಗಳು ಯಾವುದಕ್ಕೆ ಸಂಬಂಧ ಅಂದ್ರೆ ಮನೋವಿಚಾರದ ಸಂಬಂಧಗಳೇ ವಿನಃ ಆತ್ಮನ ಸಂಬಂಧ ಅಲ್ಲ. ಇಲ್ಲಿ ಯಾರಿಗೆ ಹೇಳ್ತಾ ಇದ್ದಾರ ಈ ಮಾತು ಅಂದ್ರೆ ಜ್ಞಾನಿಯ ಬಗ್ಗೆ ಹೇಳುವಂತ ಪುಣ್ಯ ಮತ್ತು ಪಾಪಗಳ ಬಗ್ಗೆ ಹೇಳುವರೇ ವಿನಃ ಸಾಧಕರಿಗೆ ಹೇಳದಂತ ಮಾತು ಇದಲ್ಲ. ಕಾರಣ ಸ್ವರ್ಗವು ನರಕವು ಇದು ಮಾಡತಕ್ಕದ್ದು ಆದ ವಿಧಿ ಕರ್ಮವು, ಇದು ಮಾಡಬಾರದ ನಿಷೇಧ ಕರ್ಮವು, ಇದು ದೃಕ್ಕು ಅಂದ್ರೆ ತೋರುವಂತದ್ದು, ತೋರುವ ವಸ್ತುವನ್ನ ತಿಳಿಯುವಂತದ್ದೇ ದೃಕ್ಕು, ತಿಳಿಸಿಕೊಳ್ಳುವುದೇ ದೃಶ್ಯವಾದದ್ದು. ಈ ದೇಹ ಅನ್ನುವಂಥದ್ದು ಇದು ದೃಶ್ಯಮಾನವಾಗಿರ್ತಕ್ಕಂಥ. ದೃಶ್ಯ ಅಂದ್ರೆ ತೋರುವುದು ಅಥವಾ ಕಾಣುವುದು ಅಥವಾ ಗೋಚರವಾಗುವುದು ಅಥವಾ ಪ್ರತೀತಿಯಾಗುವುದು ಅಂತ ಶಬ್ದಗಳು ಭಿನ್ನವಾದರೂ ಅದು ಅರ್ಥ ಮಾತ್ರ ಒಂದೇ ಇರುವುದು. ಇಷ್ಟು ಅಲ್ಲದೆ ಯಾವುದು ತಿಳಿಸಿಕೊಳ್ಳುತ್ತದೆಯೋ ಅದು ಅಜ್ಞಾನದಿಂದ ನಿರ್ಮಿತವಾದದ್ದು. ತಿಳಿಯುವುದು ಏನಿದೆಯೋ ಅದು ಜ್ಞಾನದಿಂದ ಹುಟ್ಟಿದ್ದದು. ದೃಕ್ಕು ಜ್ಞಾನ, ದೃಶ್ಯ ಅಜ್ಞಾನ. ದೃಕ್ಕು ದೃಶ್ಯ ದೇಹ, ದೇಹದ ಸಕಲ ಮನೋ ವ್ಯವಹಾರವನ್ನ ಮನಸ್ಸಿನ ಸಂಕಲ್ಪ ವಿಕಲ್ಪಗಳನ್ನ ಅದಕ್ಕೆ ಬೇಕು ಬೇಡವಾದದ್ದನ್ನ ಸದಾ ಕಾಲ ತಿಳಿಯುವಂತದ್ದೇ ಅದು ದೃಕ್ಕು ಅಂತೀವಿ. ಅದಕ್ಕೆ ನಾವು ಸಾಕ್ಷಿ ಅಂತ ಕರಿತೀವಿ. ಇದು ಮುಕ್ತಿ, ಇದು ಬಂಧ. ಯಾರಿಗೆ ಅಂದ್ರೆ ಮುಕ್ತಿ ಯಾರಿಗೆ ಬೇಕಾಗಿತ್ತಂದ್ರೆ ಪುಣ್ಯ ಯಾರಿಗೆ ಬೇಕು ಅಂದ್ರೆ ಪಾಪವನ್ನ ಮಾಡಿದವನಿಗೆ ಪುಣ್ಯವನ್ನ ಮಾಡುವ ಭಾವ ಹುಡ್ತದೆ. ಯಾರಿಗೆ ಪುಣ್ಯ ಮಾಡ್ಬೇಕನ್ನೋದು ಪಾಪಿಗಳಿಗೆ ಪುಣ್ಯ ಮಾಡಲೇಬೇಕು. ಪುಣ್ಯ ಮಾಡುವರು ನಿಷ್ಕಾಮ್ಯಕ್ಕೆ ಹೋಗಬೇಕು. ನಿಷ್ಕಾಮ್ಯ ಕರ್ಮದಿಂದ ಸದ್ಗುರುವಿಗೆ ಶರಣಾಗಬೇಕು.
ಆ ನಿಷ್ಕಾಮ್ಯ ಕರ್ಮದ ಪ್ರತಿಫಲ ರೂಪವೇ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರು ಮತ್ತು ವೇದಾಂತ ಶಾಸ್ತ್ರ. ಇವು ಪ್ರಾಪ್ತಿ ಆಗಬೇಕಾಗಿತ್ತಂದ್ರೆ ಪ್ರಾರಂಭದಿಂದ ಒಂದನ್ನ ಕಳೆದುಕೊಂಡು ಒಂದನ್ನು ಹಿಡಿಯುವುದು, ಪಾಪವನ್ನು ಬಿಡೋದು, ಪುಣ್ಯವನ್ನು ಮಾಡೋದು. ಯಾರಿಗೆ ಅಂತ ಹೇಳಿದರೆ ಪಾಪ ಮತ್ತು ಪುಣ್ಯಗಳನ್ನೇ ಮಾಡಿ ಆ ಪಾಪ ಪುಣ್ಯಗಳ ಫಲರೂಪವಾದ ನರಕ ಮತ್ತು ಸ್ವರ್ಗ ಲೋಕಕ್ಕೆ ಹೋಗಿ ಮರಳಿ ಮರಳಿ ಭವಕ್ಕೆ ಬರುವವರಿಗೆ ವಿನಃ ನನಗೆ ಅವು ಇಲ್ಲ. ಯಾಕಂದ್ರೆ ಇದು ಬಂಧ ಅನ್ನುವುದು ಮುಕ್ತಿ ಅನ್ನುವುದು ಇದು ಕೂಡ ಮನೋವಿಕಾರದ ಸಂಕಲ್ಪ ವಿನಃ ಪರಬ್ರಹ್ಮಂದು ಅಲ್ಲ ಅಂತ. ಯಾಕೆಂದರೆ ಮಾತು ಮನಗಳಿಂದ ಅತ್ತಿತ್ತ ಮೀರಿದಂದ್ರವು. ಮನಸ್ಸಿನಿಂದ ಮಾತಿನಿಂದ ತಿಳಿಯಲಿಕ್ಕೆ ಅಸಾಧ್ಯವಾದಂಥದ್ದೇ ನನ್ನ ನಿಜವಾದ ಸ್ವರೂಪ. ಅಂಥದ್ದನ್ನ ಮನಸ್ಸು ನನ್ನ ಸ್ವರೂಪವನ್ನ ತಿಳಿಯಲಿಕ್ಕೆ ಅಸಾಧ್ಯವಾದದ್ದು ಮತ್ತು ಯಾವುದೇ ಮಹಾವಾಕ್ಯದ ಅರ್ಥಗಳು ನನ್ನನ್ನ ತಿಳಿಯಲಿಕ್ಕೆ ಅಸಮರ್ಥವು. ಕಾರಣ ಆ ಮಹಾವಾಕ್ಯವನ್ನ ನಾನೇ ತಿಳಿಯುತ್ತೇನೆ. ತತ್ ತ್ವಂ ಅಸಿ ಅಯಂ ಆತ್ಮಂ ಬ್ರಹ್ಮ ಪ್ರಜ್ಞಾನಂ ಆನಂದಂ ಬ್ರಹ್ಮ ಅಹಂ ಬ್ರಹ್ಮ ಅಸ್ಮಿ. ಇವೆಲ್ಲವೂ ಕೂಡ ಮಹಾವಾಕ್ಯಗಳು. ಇಲ್ಲಿವರೆಗೂ ನಾವು ಮಹಾವಾಕ್ಯಗಳ ಅರ್ಥವನ್ನ ಬಹಳಷ್ಟು ಸಲ ಕೇಳಿ 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 ಆ ಶ್ರವಣ ದ್ವಾರದಿಂದ ಮನನ ದ್ವಾರದಿಂದ ನಿಧಿಧ್ಯಾಸನ ಬಂದಾಗ ನಾನು ಪರಮಾತ್ಮ ನಾನು ಅನ್ನುವಂಥದ್ದು ನಿಶ್ಚಯ ಆಗದಲ್ಲ ಮತ್ತೆ. ಆ ಕಾರಣ ಬಂಧವು ಆತ್ಮನಿಗೆ ಇಲ್ಲ, ಮುಕ್ತಿಯು ಆತ್ಮನಿಗೆ ಇಲ್ಲ. ಬಂಧ ಆಗಿದ್ರೆ ಮುಕ್ತಿಯ ಅಪೇಕ್ಷೆಯನ್ನು ಮಾಡ್ತಾನೆ. ಮುಕ್ತಿ ಇಲ್ಲ ಅಂದ್ರೆ ಬಂಧದ ಅಪೇಕ್ಷೆಯನ್ನು ಮಾಡಬಹುದು. ಆತ್ಮನಿಗೆ ಬಂಧವೂ ಇಲ್ಲ, ಅದರ ಬಿಡುಗಡೆ ಇಲ್ಲ. ಮತ್ತೆ ಯಾಕ್ರಿ ಇಷ್ಟಲ್ಲ ಅಂದ್ರೆ ಹಿಂದಿನ ನಾನು ದೃಷ್ಟಾಂತವನ್ನು ಹೇಳಿನಿ. ವ್ಯಾಪಾರಿ ಹಗ್ಗವನ್ನ ಮರೆತು ಹೋದಂತ ಸಂದರ್ಭದಲ್ಲಿ ಕುದುರೆಗೆ ಕಾಲನ್ನ ಕಟ್ಟಿದಂತೆ ಮಾಡಿದ್ದಾರೆ. ಹಗ್ಗದ ನಿಜವಾಗಿ ಕಟ್ಟಿಲ್ಲ, ಬಂದಾಗಿಲ್ಲ. ಅದು ಸಂಸ್ಕಾರದಿಂದ ಕುದುರೆಗೆ ನಿಜವಾಗಿ ನನಗೆ ಕಟ್ಟಿ ಹಾಕಿದ್ದಾರೆ ಅಂತ ತಿಳ್ಕೊಂಡಿತ್ತು. ಮತ್ತೆ ವ್ಯಾಪಾರಿ ಏನು ಮಾಡಿದ, ಬಿಚ್ಚಿದಂಗ ಮಾಡಿದ. ಯಾಕಂದ್ರೆ ನಿಜವಾಗಿ ಕಟ್ಟಿದ್ರೆ ನಿಜವಾಗಿ ಬಿಚ್ಚಬೇಕಾಗ್ತಿತ್ತು. ನಿಜವಾಗಿ ಕಟ್ಟಿದ್ರೆ ನಿಜವಾಗಿ ಬಿಚ್ಚಬೇಕು. ಆದರೆ ಅಲ್ಲಿ ಕಟ್ಟಿದ ಕಲ್ಪನೆ ಆಗ್ಯಾವ. ಯಾವುದಕ್ಕೆ? ಕುದುರೆ. ಮತ್ತೆ ಅದರಿಂದ ಹೊರಗೆ ಬರ್ಬೇಕಾದ್ರೆ ಬಿಚ್ಚಿದಂಗ ಮಾಡಬೇಕು ವಿನಃ
ನಿಜವಾಗಿ ಬಿಚ್ಚಲಿಕ್ಕೆ ಬರೋದಿಲ್ಲ. ನಿಜವಾಗಿ ಕಟ್ಟಿದ್ರೆ ನಿಜವಾಗಿ ಬಿಚ್ಚಬೇಕಾಗಿತ್ತು. ಕಟ್ಟಿದಂಗ ಆಗಿತ್ತು, ಬಿಚ್ಚದಂಗ ಮಾಡಿದ. ಅದೇ ರೀತಿ ಪೂರ್ವದಲ್ಲಿ ನಮಗೆ ಬಂಧ ಆದಂಗ ಆಗಿತ್ತು, ನಿಮಗ ಬಂಧ ಇಲ್ಲವಂತ ಗುರುನಾಥ ಶಾಸ್ತ್ರಗಳು ನಮಗೆ ಹೇಳಿದಂಗಾಯ್ತು. ಬಂಧ ಆಗದಂತ ನಾವು ಇದ್ವಿ, ನಿನಗಿನ್ನು ಬಂಧವೇ ಇಲ್ಲ ಅಂತ ಹೇಳಿದಾಗ ಆ ಬಂಧಗಳನ್ನ ನಾವು ಗುರುನಾಥ ಶಾಸ್ತ್ರಗಳು ನಮ್ಮ ಬಂಧನವನ್ನ ಬಿಡುಗಡೆ ಮಾಡಿದವು. ಇವತ್ತು ನಾನು ಬಂಧನದಿಂದ ಮುಕ್ತನಾದೆ ಅನ್ನುವಂಥದ್ದು ಕೂಡ ಇದು ಮಾಯೆ, ಇದು ಪರಬ್ರಹ್ಮ, ಇದು ತತ್ವದ, ಇದು ತ್ವಂ ಪದವು. ತತ್ ಅಂದ್ರೆ ಪರಮಾತ್ಮ, ತ್ವಂ ಅಂದ್ರೆ ನೀನು ಇದ್ದೆ ಎನ್ನುವಂಥದ್ದು ಅಶಿ ಪದದ ಅರ್ಥ. ಇವೆಲ್ಲವೂ ಮನೋವಿಕಾರವೇ. ಯಾಕೆಂದರೆ ನಾನು ಮತ್ತು ನೀನು ಅನ್ನುವುದು ಅದು ಅಂದ್ರೆ ಪರಬ್ರಹ್ಮ, ಇದು ಅಂದ್ರೆ ಜಗತ್ತು. ಇವೆಲ್ಲವೂ ಇತ್ಯಾದಿ ಅಂದ್ರೆ ಇನ್ನೂ ಹಲವು ಶಿವ, ಜೀವ, ಜಗತ್ತು ಅನ್ನುವಂತ ಭೇದ ವ್ಯವಹಾರದಲ್ಲಿ ಒದ್ದಾಡುವುದು ಮನಸ್ಸಿಗೆ ವಿನಃ ಮತ್ತು ಶುಭ ಅಶುಭ ಫಲಗಳು ನಾವು ಅಂತಿರ್ತೀವಿ. ಒಂದೊಂದ್ಸಲ ಬಲಗಾಲು ಇಟ್ಟು ಮನೆಗೆ ಸೊಸೆ ಬಂದ್ರೆ ಶುಭ, ಎಡಗಾಲು ಇಟ್ಟರೆ ಅಶುಭ. ಶುಕ್ರವಾರ ತವರು ಮನೆಗೆಲ್ಲ ಗಂಡನ ಮನೆಗೆ, ಶುಕ್ರವಾರ ತವರು ಮನೆ ಬಿಟ್ಟರೆ ಅಶುಭ ಅನ್ನುವಂತ ಕೆಲವು ವಿಚಾರಗಳು ಉಂಟು ಈಗಲೂ. ಇವೆಲ್ಲವೂ ಕೂಡ ಮನಸ್ಸಿನ ಭೇದ ವ್ಯವಹಾರದಲ್ಲೇ ಮನಸ್ಸಿಗೆ ಶುಭ ಅಶುಭ ಫಲಗಳು ಸಂಬಂಧವಾಗುತ್ತವೆ. ಕಾರಣ ಎಲ್ಲರೂ ಮದುವೆಯಾದಾಗ ಲಕ್ಷ್ಮಿಯ ರೀತಿಯಲ್ಲಿ ಸೊಸೆ ಎನ್ನುವಂಥವಳು ಗಂಡನ ಮನೆಗೆ ಪಾದವನ್ನ ಹಾಕಿದಾಗ ಅದರಿಂದ ಶುಭ ಅನ್ನುವಂಥದ್ದೇ ಇದ್ದರೆ ಯಾರು ಕೂಡ ಆ ಸೊಸೆ ಬಂದ ಮನೆತನಕ್ಕೆ ಬಡತನವೇ ಬರಬಹುದಾಗಿದೆ. ಯಾಕಂದ್ರೆ ಲಕ್ಷ್ಮಿ ಬಂದಾಳಂದ್ಮೇಲೆ ಲಕ್ಷ್ಮಿ ಇದ್ದಲ್ಲಿ ದರಿದ್ರತೆ ಇರಂಗಿಲ್ಲ. ಎಲ್ಲರ ಮನೆಗೆ ಸೊಸೆ ಬಂದಳಲ್ಲಮ್ಮ, ಅವ್ರು ಎಲ್ಲರೂ ಶ್ರೀಮಂತರ ಯಾರೇನು ಜಗತ್ತಿನಲ್ಲಿ ಆಗಿಲ್ಲ. ಬರೇ ಇದು ಒಂದು ಪ್ರಕಾರದ ಭಾವಾಷ್ಟೆ. ಯಾರ ಭಾವ ಅಂದ್ರೆ ಮನಸ್ಸಿನ ವಿಕಾರದ ಭಾವ. ಅದು ಹಿಂಗ ತಿಳ್ಕೊಂಡವ ಮನಸ್ಸು. ಆದರೆ ಇಷ್ಟೆಲ್ಲವನ್ನ ಭೇದ ಅಭೇದ, ಪಾಪ ಪುಣ್ಯ, ಸ್ವರ್ಗ ನರಕ, ಮೈಲಿಗೆ ಮಡಿ ಎಂಬುದು ಪೂಜಿಸುವುದು, ಪೂಜೆಗೊಂಬುವುದು ಇದು ಮನಸ್ಸಿನ ಭೇದವೇ ವಿನಃ ಆ ಮನಸ್ಸಿಗೆ ಯಾರು ನಾನು ಅಂದ್ರೆ ಪರಬ್ರಹ್ಮ ನಾನು. ಯಾಕೆಂದರೆ
ನನಗೆ ಮನೋಕರಣಗಳ ಧರ್ಮ ಕರ್ಮಗಳು ಒಂದೂ ಇಲ್ಲ. ಮನಸ್ಸಿನ ಧರ್ಮ ನನಗಿಲ್ಲ, ಬುದ್ಧಿಯ ಧರ್ಮ ನನಗಿಲ್ಲ, ಇಂದ್ರಿಯಾದಿಗಳ ಧರ್ಮ ನನಗಿಲ್ಲ. ಎಲ್ಲವನ್ನ ಅದ್ವಿತೀಯಾಗಿ ಮನಸ್ಸಿಗೆ ಬೇರೆಯಾಗಿ ಅದ್ವಿತೀಯ ಸ್ವರೂಪನೇ ನಾನಾಗಿರುವೆ. ಅದ್ವಿತೀಯ ಅಂದ್ರೆ ಏಕಂ ಏವಂ ಅಂತ ಹೇಳಿ ಅದ್ವಿತೀಯಂ ಪರಬ್ರಹ್ಮ. ನನ್ನಂತೆ ಇನ್ನೊಂದು ಇಲ್ಲದೆ ಇರುವಂತ ಆ ಸ್ವರೂಪವೇ ನಾನು. ಸ್ವಗತ ಭೇದ ಇಲ್ಲ, ಸ್ವಜಾತಿ ಭೇದ ಇಲ್ಲ, ವಿಜಾತಿ ಭೇದ, ಮೂರು ಭೇದಗಳ ಇರದೆ ಸಾಕ್ಷಾತ್ ಸ್ವರೂಪವಾಗಿರುವೆನು. ಅಂದರೆ ಪರಿಶುದ್ಧವಾದ ಆತ್ಮನೇ ನಾನಿದ್ದೇನೆ. ಆತ್ಮನು ನಾನೇ ಇದ್ದೇನೆ. ಕಾರಣ ನನಗೆ ಬಂಧ ಮೋಕ್ಷಗಳ ಸಂಬಂಧ ಇರುವುದೇ ಇಲ್ಲ ಎಂಬ ಭಾವ. ಜ್ಞಾನಿ ಈ ಮಟ್ಟದಲ್ಲಿ ಹೋಗಿ ನಿಂತು ತನ್ನ ಸ್ವರೂಪ ಸಾಕ್ಷಾತ್ಕಾರವನ್ನ ಮಾಡಿಕೊಂಡ ದೃಢವಾದ ನಿಶ್ಚಯವಾದ ಅರಿವಿನಲ್ಲಿ ಇವು ಯಾವುದರ ಕಲ್ಪನೆಗಳು ವಿಚಾರಗಳು ಅವರಲ್ಲಿ ಬರುವುದಿಲ್ಲ ಅಂತ. ಜ್ಞಾನಿಗಳಲ್ಲಿ ಬರುವುದಿಲ್ಲ. ಜಗತ್ತು ಜ್ಞಾನಿಗಳ ಬಗ್ಗೆ ತಿಳಿದುಕೊಂಡದ್ದೇ ಬೇರೆ, ಜ್ಞಾನಿಗಳು ಇರುವುದೇ ಬೇರೆ. ನಾವು ತಿಳಿದುಕೊಂಡಂಗ ಜ್ಞಾನಿಗಳಿರ್ತಾರಂತ ನಾವು ಅನ್ಕೊಂಡಿವಿ. ಆದರೆ ಅವರ ಇರುವಿಕೆಯೇ ಬೇರೆ. ಕಾರಣ ಅರಿವು ಅಂದ್ರೆ ಜ್ಞಾನ, ಮರೆವು ಅಂದ್ರೆ ಅಜ್ಞಾನ, ಬ್ರಹ್ಮ ಅಂದ್ರೆ ಸತ್ಯ, ಮಾಯೆ ಅನ್ನುವ ಮಿಥ್ಯ, ದುರಿತ ಅಂದ್ರೆ ಪಾಪ, ಪುಣ್ಯ ಅಂದ್ರೆ ಸತ್ಕರ್ಮ. ಇದು ಈ ನಿಷೇಧ ಮಾಡಬೇಕು, ಮಾಡಬಾರದು, ಮಾಡಿದರೆ ನರಕ, ಮಾಡಿದರೆ ಸ್ವರ್ಗ, ಮಾಡದಿದ್ದರೆ ನರಕ. ತತ್ವಂ ಉಪಾಸನೆಯು ದೃಕ್ಕು ದೃಶ್ಯ ಪರಮ ಮೋಕ್ಷ ಬಂಧವೆಂಬ ಈ ತರದಿ ಸರ್ವವು ಮಾನಸ ಅಂಕುರ ಇರುವ ಆಮನ ಅನ್ಯವಾವುದು ನಾನು ಅದಾಗಿಯೇನು. ಮನಸ್ಸಿನಲ್ಲೇ ಹುಟ್ಟುವಂತ ಅಂಕುರ ಇದು ಬೀಜ. ಎಲ್ಲಿ ಬೀಜ ಅದ ಅದರಂತೆ ಬೆಳೆಯುತ್ತ. ಆ ಬೀಜಕ್ಕೆ ಕಾರಣ ಏನಂದ್ರೆ ಮನಸ್ಸು ಅಂತ. ಆ ಮನಸ್ಸಿನಲ್ಲಿ ಯಾವ ಬೀಜವನ್ನ ಬಿತ್ತುತ್ತೇವೆಯೋ ಅದೇ ಪ್ರಕಾರ ಮನೋಭಾವನೆಗಳು ಹುಟ್ಟುತ್ತಾವ. ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡಿ. ಮನೋವಿಕಾರ ಅಂಕುರ ಅಂದ್ರೆ ಮನಸ್ಸಿನಲ್ಲಿ ಹುಟ್ಟುವಂತ. ಅದು ಒಂದು ದಿವ್ಯವಾದ ಭೂಮಿ ಇದ್ದಂಗ. ಅದರಲ್ಲಿ ಪಾಪಗಳ ಸಂಸ್ಕಾರವನ್ನ ಬಿತ್ತಿದರೆ ಅವನು ಪಾಪ ಕಾರ್ಯದಲ್ಲೇ ತತ್ಪರನಾಗ್ತಾನ. ಅವನಲ್ಲೇ ಪುಣ್ಯ ಕಾರ್ಯಗಳನ್ನ ಬಿತ್ತಿದರೆ ಪುಣ್ಯಾತ್ಮನಾಗೇ ಹೋಗ್ತಾನ.
ಈ ಪ್ರಕಾರವಾಗಿ ಹಲವು ರೀತಿಯಿಂದ ನಾವು ಯಾವ್ಯಾವ ಸಂಸ್ಕಾರ ಅದ ಆ ಎಲ್ಲಾ ಬೀಜಕ್ಕ ಅದು ಭೂಮಿಯಾಗಿರುವಂತದ್ದೇ ಮನಸ್ಸು. ಆ ಕಾರಣದಿಂದ ಉತ್ತಮವಾದ ಸದ್ಗುಣಗಳನ್ನ ಸತ್ಕರ್ಮಗಳನ್ನ ಬಿತ್ತುವುದು ಏಕೆ ಅಂದ್ರೆ ಆ ಒಂದು ಹೃದಯದಲ್ಲಿ ಪುಣ್ಯ ಭಾವಗಳೇ ಹುಟ್ಟುತ್ತವ ವಿನಃ ಪಾಪದ ಭಾವಗಳು ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ನಿಜಗುಣರು ಕೂಡ ಕೈವಿಲ್ಲ ಪದ್ಧತಿಯ ಮೊದಲನೆಯ ಮಾತು ಕುರಿತ ಕರ್ಮವನ್ನು ಒಲ್ಲದೆ ಇರು ಪುಣ್ಯವನ್ನೇ ಮಾಡೋದ್ರು. ಯಾಕಂದ್ರೆ ನೀನು ಬಿತ್ತಿದ್ದೆ ಬೆಳೆತಿದ್ದಿ ತಮ್ಮ ಅಲ್ಲ. ಇವು ಯಾರಿಗೆ ಅಂದ್ರೆ ಮನಸ್ಸಿನ ಧರ್ಮವೇ ವಿನಃ ಈ ಮನಸ್ಸಿಗೆ ಬೇರೆಯಾಗಿ ನಾನು ಇರುವವನು ಯಾರು ಆಗಿ ಇದ್ದೇನೆ ಅವನಿಗೆ ಯಾವ ಪಾಪ ಪುಣ್ಯ ಅಂತ ಮಾಡುವುದು ಇಲ್ಲ ಬಿಡುವುದು ಇಲ್ಲ. ಕಾರಣ ಅಲ್ಲಿ ಭೂಮಿಯೇ ನಷ್ಟವಾದ ಮೇಲೆ ಬೀಜವನ್ನ ಬಿತ್ತುವ ಅವಕಾಶವೇ ಇಲ್ಲಂತ. ಯಾರಾದ್ರೂ ಒಂದ್ ಸ್ವಲ್ಪ ಬೀಜವನ್ನ ಬಿತ್ತರಿ ಅಂದ್ರೆ ಭೂಮಿ ಬೇಕಲ್ಲ. ಭೂಮಿಯೇ ಇಲ್ಲಂದ್ರೆ ಬೀಜವೇ ಹುಟ್ಟುವುದಿಲ್ಲ. ಅದರಂತೆ ಆತ್ಮನಲ್ಲಿ ಯಾವುದು ಇಲ್ಲ, ಅದಕ್ಕೆ ಅಲ್ಲಿ ಏನು ಕೂಡ ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬಯಲು ಮಹಾ ಬಯಲು ಅಂತವು. ಬಯಲಿನಲ್ಲಿ ಏನು ಬಿತ್ತಿದರೆ ಬೆಳೀತದಮ್ಮ? ಏನು ಬೆಳೆಯಂಗಿಲ್ಲ. ಭೂಮಿಯಲ್ಲಿ ಮಾತ್ರ ಬಿತ್ತಿದರೆ ಬೆಳೆಯುತ್ತದೆ. ಕಾರಣ ಅಪ್ಪ ಬಯಲಿಗೆ ಬಯಲು, ಮಹಾ ಬಯಲು, ಚಿಕ್ ಬಯಲು, ಹಲವು ರೀತಿಯಿಂದ ವ್ಯಾಖ್ಯಾನವನ್ನ ಮಾಡುವಂಥದ್ದು, ಉಪದೇಶವನ್ನ ಮಾಡುವಂಥದ್ದು ಗ್ರಂಥಕರ್ತರ ಒಂದು ನಿಶ್ಚಯ ವಾಕ್ಯ, ನಿರ್ಣಯ ವಾಕ್ಯ. ಹಲೋ ಹಲೋ